ನಿನ್ನೆ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಆ್ಯಪ್ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೆ. ಈ ಆ್ಯಪ್ ನೇಮ್ ಬಂದು ಪ್ರೆಗ್ನೆನ್ಸಿ ಅಂತ. ಇದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ. ನೀವು ತುಂಬ ಜನ ಪ್ರೆಗ್ನೆನ್ಸಿ ಆ್ಯಪ್ ಲಿಂಕ್ ಕೇಳ್ತಾ ಇದ್ದೀರಾ. ಇದನ್ನು ನೀವು ಪ್ಲೇಸ್ಟೋರಲ್ಲಿ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬೋದು. ಪ್ಲೇಸ್ಟೋರ್ಗೆ ಹೋಗಿ ಸರ್ಚಲ್ಲಿ ನೀವು ಪ್ರೆಗ್ನೆನ್ಸಿ ಅಂತ ಟೈಪ್ ಮಾಡಬೇಕು. ಪ್ರೆಗ್ನೆನ್ಸಿ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸುಮಾರು ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ನೀವು ಇಲ್ಲಿ 4th ಒಂದು ಕಾಣುತ್ತಲ್ಲ ಗ್ರೀನ್ ಕಲರು, ಈ ಪ್ರೆಗ್ನೆನ್ಸಿ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಕೊಟ್ಕೊಬೇಕು. ನಿಮಗೆ ಪೀರಿಯಡ್ ಡೇಟ್ ಗೊತ್ತಿರುತ್ತೆ, ಇಲ್ಲಾಂದರೆ ಡ್ಯೂ ಡೇಟ್. ಆಲ್ರೆಡಿ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಡ್ಯೂ ಡೇಟ್ ಕೊಟ್ಟಿರ್ತಾರೆ, ಯಾವಾಗ ಡೆಲಿವರಿ ಡೇಟ್ ಅಂತ. ಎರಡರಲ್ಲಿ ಒಂದನ್ನು ನೀವು ಹಾಕ್ತಾ ಬಂದರೆ ನಿಮಗೆ ಎಷ್ಟು ವೀಕ್ ಪ್ರೆಗ್ನೆಂಟ್ ಇದ್ದೀರಾ ಅಂತ ಅದೇ ಶೋ ಮಾಡುತ್ತೆ. ಇನ್ಸ್ಟಾಲ್ ಆಗಿದ್ದ ಕೂಡಲೇ ಓಪನ್ ಕೊಟ್ಕೊಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಡ್ಯೂ ಡೇಟು ಇಲ್ಲ ಪೀರಿಯಡ್ ಡೇಟು, ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕಿದ್ರೆ ನೆಕ್ಸ್ಟ್ ಆಟೋಮೆಟಿಕ್ ಇನ್ನೊಂದು ಅದೇ ಶೋ ಮಾಡುತ್ತೆ. ಮತ್ತು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗ್ರಿ ಅಂತ ಕೊಟ್ಕೊಂಡು ನಿಮಗೆ ಅದೇ ಹೇಳಿದ್ನಲ್ಲ ಪೀರಿಯಡ್ ಡೇಟು ಇಲ್ಲಾಂದರೆ ಡ್ಯೂ ಡೇಟು ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಬೇಕು. ಓಕೆ ಕೊಟ್ಕೊಂಡ್ರೆ ಇನ್ನೊಂದು ಅದೇ ತೋರಿಸುತ್ತೆ, ಕಂಗ್ರ್ಯಾಚುಲೇಷನ್ಸ್ ಯುವರ್ 12 ವೀಕ್ ಪ್ರೆಗ್ನೆಂಟ್ಸ್. ಎಷ್ಟು ವೀಕ್ ಪ್ರೆಗ್ನೆಂಟ್ ಇದ್ದೀರಾ ಅಂತ ಆಟೋಮೆಟಿಕ್ ಅದೇ ಶೋ ಆಗುತ್ತೆ. ನೆಕ್ಸ್ಟು ನಿಮಗೆ ಅಲೋ ಕೊಟ್ಟರೆ ಮೈನ್ ಪೇಜ್ ಓಪನ್ ಆಗುತ್ತೆ. ಈಗ 12 ವೀಕ್ಸ್ 2 ಡೇಸ್ ಆಗಿದೆ ಅಂತ ತೋರಿಸ್ತಿದೆ. ಮತ್ತು ನೀವು ಫಸ್ಟ್ ಟ್ರೈಮಿಸ್ಟರಲ್ಲಿದ್ದೀರಾ. ಹಾಗೆ ನಿಮ್ಮ ಡೆಲಿವರಿಗೆ ಇನ್ನು 194 ಡೇಸ್ ಇದೆ ಅಂತಲೂ ತೋರಿಸುತ್ತೆ. ಹಾಗೆ 12 ವೀಕ್ಸ್ ಪ್ರೆಗ್ನೆಂಟಲ್ಲಿ ಮಾಮಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಬೇಬಿಯಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ವೀಕ್ಲಿ ಒನ್ಸ್ ಅವ್ರು ಅಪ್ಡೇಟ್ ಕೊಡ್ತಾರೆ. ವೀಕ್ಲಿ ಒನ್ಸು ಎಷ್ಟೆಲ್ಲ ಈ ವೀಕಲ್ಲಿ ಚೇಂಜಸ್ ಆಗುತ್ತೆ ಅಂತ ಮಾಮ್ ಆ್ಯಂಡ್ ಬೇಬಿ ಅಂತ ಇದೆಯಲ್ಲ ಅದರಲ್ಲಿ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಲೆಂತು ವೆಯ್ಟು ಸೈಜ್ ಎಲ್ಲ ಗೊತ್ತಾಗುತ್ತೆ. ಎಷ್ಟು ಉದ್ದ ಇದೆ, ಎಷ್ಟು ವೆಯ್ಟ್ ಇದೆ, ಯಾವ ಫ್ರೂಟ್ ಸೈಜ್ ಇದೆ ಅಂತಲೂ ತೋರಿಸುತ್ತೆ. 2 ಡೇಸ್ ಮೈಲ್ಸ್ಟೋನ್ ಅಂದರೆ ಇವತ್ತಿನ ಡೆವಲಪ್ಮೆಂಟ್ ಏನು ಅಂತಲೂ ಶೋ ಆಗುತ್ತೆ. ಹಾಗೆ ಇಲ್ಲಿ ನೀವು ಫಸ್ಟ್, ಸೆಕೆಂಡ್, ಥರ್ಡ್ ಟ್ರೈಮಿಸ್ಟರ್ ನೋಡ್ಬೋದು. ಇದರಲ್ಲಿ ನೀವು ಯಾವ ವೀಕಲ್ಲಿ ಇದ್ದೀರಾ ಅದು ಸರ್ಕಲಲ್ಲಿರುತ್ತೆ. ಅದಾದಮೇಲೆ ಡ್ಯೂ ಡೇಟು ಕೂಡ ಕೆಳಗೆ ಶೋ ಆಗುತ್ತೆ. ಮತ್ತು ನೀವು ಪ್ರತಿ ಡೇ ವೆಯ್ಟ್ ಚೆಕ್ ಮಾಡಿದ್ರೆ ಪ್ರತಿದಿನದ ವೆಯ್ಟ್ನೂ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಬೋದು. ಮತ್ತು ಇದೇ ಕೆಲವೊಂದು ಪ್ರೆಗ್ನೆನ್ಸಿ ರಿಲೇಟೆಡ್ ವರ್ಕೌಟ್ಸ್ ಎಕ್ಸಸೈಸ್ನೂ ಕೂಡ ಹಿಡ್ಕೊಂಡು ಕೊಡುತ್ತೆ. ನೀವು ಕೂಡ ಇದನ್ನು ನೋಡಿಕೊಂಡು ಮಾಡ್ಕೊಬೋದು. ಹಾಗೆ ವಿಡ್ಜೆಸ್ ಅಂದರೆ ಇದನ್ನು ಡೈರೆಕ್ಟಾಗಿ ಹೋಮ್ ಸ್ಕ್ರೀನ್ಗೆ ಹಾಕ್ಕೊಬೋದು. ಬೇಕು ಅಂದರೆ, ಬೇಡ ಅಂದರೆ ಡೈರೆಕ್ಟ್ ಆ್ಯಪ್ನ ಓಪನ್ ಮಾಡ್ಕೊಬೋದು. ಮತ್ತು ಕ್ಯಾಲೆಂಡರ್ ಆ್ಯಂಡ್ ಡೈರಿ ಅಂತ ಇದೆಯಲ್ಲ, ಇದರಲ್ಲಿ ಪ್ರತಿ ವೀಕಲ್ಲೂ ಎಷ್ಟೆಷ್ಟು ವೀಕ್ ಇದೆ, ನಿಮ್ಮ ಡೆಲಿವರಿ ಡೇಟ್ವರೆಗೂ ಎಷ್ಟು ವೀಕ್ ಆಗುತ್ತೆ ಪ್ರತಿಯೊಂದೂ ಶೋ ಆಗುತ್ತೆ. ಪಕ್ಕದಲ್ಲಿ ರೆಕಾರ್ಡ್ಸ್ ಅಂತ ಇದೆಯಲ್ವ, ಅಲ್ಲಿ ನಿಮ್ಗೆ ಏನಾದರೂ ಇವತ್ತಿನ ದಿನದ ಏನಾದರೂ ನೋಟ್ ಮಾಡಬೇಕು ಅನಿಸಿದ್ರೆ ನೋಟ್ ಮಾಡ್ಕೊಬೋದು. ಮತ್ತು ಪ್ರೆಗ್ನೆನ್ಸಿ ಐಟಮ್ಸ್ ಇರುತ್ತೆ, ಇದರಲ್ಲೇ ಶಾಪಿಂಗ್ ಮಾಡ್ಬೋದು. ಕಿಕ್ ಕೌಂಟರ್ ಇರುತ್ತೆ. 3 to 4 ಮಂತ್ಸ್ ಆದಮೇಲೆ ಬೇಬಿ ಕಿಕ್ಸ್ ಎಲ್ಲ ಗೊತ್ತಾಗುತ್ತಲ್ಲ, ಅದನ್ನು ಕೂಡ ನೀವು ಕೌಂಟ್ ಮಾಡ್ಕೊಬೋದು. ಇಲ್ಲಿ ನೋಡಿ, ಪ್ರೆಗ್ನೆನ್ಸಿ ಐಟಮಲ್ಲಿ ಪ್ರತಿಯೊಂದು ಪಾಪು ರಿಲೇಟೆಡು, ಪ್ರೆಗ್ನೆನ್ಸಿ ರಿಲೇಟೆಡ್ ಎಲ್ಲ ಥರ ಐಟಮ್ ಇರುತ್ತೆ. ಸೊ ನೀವು ಇದರಲ್ಲೇ ಆರಾಮಾಗಿ ಶಾಪಿಂಗ್ ಕೂಡ ಮಾಡ್ಕೊಬೋದು. ಬಟ್ ನಾನಂತೂ ಶಾಪಿಂಗ್ ಮಾಡಿಲ್ಲ. ಹಾಗೆ ಕಾಂಟ್ರಾಕ್ಷನ್ ಕೌಂಟರ್, ಇನ್ನೇನು ಡೆಲಿವರಿ ನಿಯರ್ ಇದೆ ಅಂದರೆ ಎಷ್ಟು ಸಲ ಪೇಯ್ನ್ ಬಂದು ಹೋಗ್ತಿದೆ ಅನ್ನೋದನ್ನು ಕೂಡ ಇದರಲ್ಲಿ ಕೌಂಟ್ ಮಾಡ್ಕೊಬೋದು. ಹಾಗೆ ಬಂಪ್ ಗ್ಯಾಲರಿಲಿ 5 ವೀಕ್ಸಿಂದ ಹಿಡಿದು ನಿಮ್ಮ ಬೇಬಿ ಬಾರ್ನ್ ಆಗೋವರೆಗೂ ನೀವು ಇದರಲ್ಲಿ ಆರಾಮಾಗಿ ಸೇಫಾಗಿ ನೀವು ಫೋಟೋಸ್ನ ಸೇವ್ ಮಾಡ್ಕೊಬೋದು. ಹಾಗೆ ಪ್ರತಿಯೊಂದು ವೀಕಿಗೂ ಯಾವ ಸೈಜ್ ಇದೆ ನಿಮ್ಮ ಬೇಬಿ ಅನ್ನೋದನ್ನು ಒಂದು ಫ್ರೂಟ್ಗೆ ಕಂಪ್ಯಾರಿಷನ್ ಮಾಡ್ತಾ ಹೋಗ್ತಾರೆ. ಹಾಗೆ ಡೇಸು ನೋಡಿ ಕಮ್ಮಿ ಆಗ್ತಾ ಬರ್ತಾ ಇದೆ, ವೀಕ್ಸ್ ಜಾಸ್ತಿ ಆಗ್ತಾ ಇದೆ, ಡೇಸು ಇನ್ನೊಂದು ಸ್ವಲ್ಪ ದಿನ ಇದೆ ಲೆಫ್ಟ್ ಅಂತ ತೋರಿಸ್ತಾ ಬರುತ್ತೆ. ಈ ರೀತಿ ನೀವು ಪ್ರತಿದಿನ ಏನೇನು ಅಪ್ಡೇಟ್ಸ್ ಇದೆ ಅಂತ ತಿಳ್ಕೊತಾ ಬರ್ಬೋದು. ಈಗ ಕೆಲವೊಬ್ಬರು ಮಿಸ್ಸಾಗಿ ಪೀರಿಯಡ್ಸ್ ಡೇಟ್ ರಾಂಗ್ ಹಾಕಿರ್ತಾರೆ, ಇಲ್ಲ ಡ್ಯೂ ಡೇಟ್ ರಾಂಗ್ ಹಾಕಿರ್ತಾರೆ. ಅಂಥವ್ರು ಸೆಟ್ಟಿಂಗ್ಸಲ್ಲಿ ಹೋಗಿ ಮತ್ತೆ ನೀವು ಡ್ಯೂ ಡೇಟು ಅಥವಾ ಪೀರಿಯಡ್ ಡೇಟ್ನ ಚೇಂಜ್ ಮಾಡ್ಕೊಬೋದು. ಆವಾಗ ಅದು ಮತ್ತೆ ಹೊಸ ಎಷ್ಟು ವೀಕ್ಸ್ ಇದೆ ಅಂತ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ನೀಟಾಗಿ ನಾವು ಈ ಆ್ಯಪ್ನ ಯೂಸ್ ಮಾಡ್ಕೊಬೋದು ಅಂದರೆ ಆರಾಮಾಗಿ ವಿತೌಟ್ ಸ್ಟ್ರೆಸ್ ನಾವು ಈ ಆ್ಯಪ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನಾವು ಪ್ರೆಗ್ನೆನ್ಸಿ ಜರ್ನಿನ ಕಂಟಿನ್ಯೂ ಮಾಡ್ಬೋದು. ಹಾಗೆ ಮಾಮಲ್ಲಿ ನೋಡ್ಬೋದು, ಈ ವೀಕಲ್ಲಿ ಮಾಮಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಹಾಗೆ ಯಾವ್ಯಾವ ಥರ ನ್ಯೂಟ್ರಿಯೆಂಟ್ಸ್ ತೊಗೊಬೇಕು ಅಂತಲೂ ಕೂಡ ಇದು ಹೇಳ್ತಾ ಹೋಗುತ್ತೆ. ಹಾಗೆ ಬೇಬಿನಲ್ಲಿ ಯಾವ್ಯಾವ ಆರ್ಗನ್ಸ್ ಡೆವಲಪ್ ಆಗುತ್ತೆ, ಈ ವೀಕಲ್ಲಿ ಏನಿರುತ್ತೆ ಬೇಬಿದು ಮೂಮೆಂಟ್ಸು, ಇದೆಲ್ಲನೂ ಕೂಡ ಅದು ನಮಗೆ ತಿಳಿಸ್ತಾ ಹೋಗುತ್ತೆ. ಸೊ ಯಾರೆಲ್ಲ ಪ್ರೆಗ್ನೆನ್ಸಿ ಜರ್ನಿಲಿ ಇದ್ದೀರಾ, ಮಿಸ್ ಮಾಡ್ದಲ್ಲಿ ಈ ಆ್ಯಪ್ನ ಯೂಸ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡಿದ್ದೀನಿ. ನಾನು ಯೂಸ್ ಮಾಡಿ ನನಗೆ ಯೂಸ್ಫುಲ್ ಆಗಿರೋದಕ್ಕೆ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.